ಬಂಧುಗಳೇ ನಮಸ್ಕಾರ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ಈ ಎಪಿಸೋಡ್ ಟೈಟಲ್ ತುಂಬ ಚೆನ್ನಾಗಿದೆ ಅಲ್ವಾ? 2 ಮಂತ್ರಿಗಿರಿಗೆ 3 ಬಿಟ್ಟ ಕಾಂಗ್ರೆಸ್ಸು. ಬರೀ 3 ಬಿಡೋದಲ್ಲ ರೀ, 4 ಇದ್ದಿದ್ರು ಅದನ್ನು ಬಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ರಾಹುಲ್ ಗಾಂಧಿಗೆ ಒಂದು ನಯಾ ಪೈಸದ ಮಾನ ಮರ್ಯಾದೆ ಇದ್ದಿದ್ದರೆ ಈ ಮಟ್ಟಕ್ಕೆ ಇಳಿತಿರ್ಲಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ನೋಡಿ, ಯಾವುದೇ ಪಕ್ಷದ ಕಾರ್ಯಕರ್ತರೇ ಆಗಲಿ, ಅದು BJP ಕಾರ್ಯಕರ್ತರಾಗಲಿ, ಜನತಾ ಪಕ್ಷದ ಕಾರ್ಯಕರ್ತರಾಗಲಿ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ, ಕಾರ್ಯಕರ್ತರು ಯಾವಾಗಲೂ ನಿಯತ್ತಾಗಿರ್ತಾರೆ. ಆ ಪಕ್ಷಕ್ಕೋಸ್ಕರ ಜೀವನ ತೇಯ್ತಾ ಇರ್ತಾರೆ. ಇಂತಹ ತಡಕಲಾಂಡಿ ಲೀಡರ್ಗಳನ್ನ ಇಟ್ಕೊಂಡ್ರೆ ಊರಲ್ಲಿ ಮುಖ ತೋರ್ಸೋಕ್ಕಾಗತ್ತೆ ಕಾರ್ಯಕರ್ತರಿಗೆ. ನೋಡಿ, ತಮಿಳುನಾಡಲ್ಲಿ ಎಂಥ ಹೇಸಿಗೆತ್ತಿನ ಕೆಲಸ ಮಾಡಿದೆ ಕಾಂಗ್ರೆಸ್ ಅಂತೇಳಿ. 22 ವರ್ಷದಿಂದ ಜೊತೆಲಿದ್ದರು DMK ಅವರು. ಅವರ ಕೃಪಾ ಕಟಾಕ್ಷದಿಂದ, ಅವರ ವೋಟರ್ಸ್ ಕಾರಣದಿಂದ, ಅವರ ಕಾರ್ಯಕರ್ತರ ಕಾರಣದಿಂದ 5 ಸೀಟ್ ಗೆಲ್ಲಕ್ಕಾಯ್ತು ಕಾಂಗ್ರೆಸ್ಗೆ. ಗೆಲ್ತಿದ್ದಂಗೆನೇ ಸೋತಿರೋ DMKನ ಕೈ ಬಿಟ್ಬಿಟ್ಟು ವಿಜಯ್ ಹತ್ರ ಓಡೋದ್ರು ಸರ್ಕಾರ ಫಾರಂ ಮಾಡೋದಕ್ಕೆ. ಆದರೆ ವಿಷಯ ಅದಲ್ಲ. ಮೇನ್ ವಿಷಯ ಏನು ಅಂತ ಹೇಳಿದ್ರೆ, ವಿಜಯ್ ಯಾರ್ಯಾರ ಜೊತೆ ಇದ್ದಾರೆ, ವಿಜಯ್ನ ಮಿತ್ರ ಪಕ್ಷಗಳ್ಯಾರು, ವಿಜಯ್ನ ಚಿಂತನೆ ಏನು? ನೋಡಿ, ಮೇ 18ನೇ ತಾರೀಕು ಇಡೀ ತಮಿಳುನಾಡಲ್ಲಿ ಮುಲ್ಲಿವೈಕಲ್ ರಿಮೆಂಬರೆನ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಏನಿದು ಮುಲ್ಲಿವೈಕಲ್ ರಿಮೆಂಬರೆನ್ಸ್ ಡೇ ಅಂತ ಹೇಳಿದ್ರೆ, ಇದೇ ಮೇ 18, 2009ರಲ್ಲಿ LTTಯ ಪರಮೋಚ್ಚ ನಾಯಕ ಆಗಿದ್ದಂತಹ ಪ್ರಭಾಕರನ್ನ ಶ್ರೀಲಂಕಾ ಸೇನೆ ಹೊಡೆದುಳಿಸಿ ಅವರನ್ನ ಹತ್ಯೆ ಮಾಡುತ್ತೆ. ಆವತ್ತಿಗೆ ಅಲ್ಲಿದ್ದಂತಹ ಜನಾಂಗೀಯ ಕಲಹಕ್ಕೆ ಫುಲ್ ಸ್ಟಾಪ್ ಬರುತ್ತೆ. ಅಂದರೆ ಮೇ 18 ಪ್ರಭಾಕರ್ ಸತ್ತಂತ ದಿವಸ. ಶ್ರೀಲಂಕಾದಲ್ಲಿ ಇದನ್ನ ವಿಜಯೋತ್ಸವದ ದಿವಸ ಅಂತ ಆಚರಣೆ ಮಾಡಿದ್ರೆ, ತಮಿಳುನಾಡಲ್ಲಿ ಪ್ರಭಾಕರನ್ನ ಬೆಂಬಲಿಗರು ಇದನ್ನ ರಿಮೆಂಬರೆನ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಆ ಪ್ರಭಾಕರನ್ಗೆ ಗೌರವ ಸಮರ್ಪಣೆ ಮಾಡ್ತಾರೆ. CM ಜೋಸೆಫ್ ವಿಜಯ್ 18ನೇ ತಾರೀಕು ಆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಪ್ರಭಾಕರನ್ ಅವ್ರಿಗೆ ಗೌರವ ಸಮರ್ಪಣೆ ಮಾಡಿ ಆ ಗೌರವ ಸಮರ್ಪಣೆಯ ಮಾತುಗಳು ಹೇಳ್ಬಿಟ್ಟು ಬರ್ತಾರೆ. ಯಾವ ಪ್ರಭಾಕರನ್ನು ರಾಹುಲ್ ಗಾಂಧಿಯ ತಂದೆ ರಾಜೀವ್ ಗಾಂಧಿಯ ಹತ್ಯೆ ಮಾಡಿಸಿದ್ದ, ಆ ಪ್ರಭಾಕರಂದು ತನ್ನ ತಂದೆಯ ಹತ್ಯೆಯ ಕೊಲೆಪಾತಕರಿಗೆ ಗೌರವ ಕೊಡ್ತಕ್ಕಂತಹ, ಮನ್ನಣೆ ಕೊಡ್ತಕ್ಕಂತಹ, ಅವ್ರಿಗೋಸ್ಕರ ಕಣ್ಣೀರು ಸುರ್ತಕ್ಕಂತಹ ಸರ್ಕಾರದಲ್ಲಿ ಕೇವಲ ಅಧಿಕಾರದ ಲಾಲಸೆಗೋಸ್ಕರ 2 ಮಂತ್ರಿಗಿರಿಗೋಸ್ಕರ ರಾಹುಲ್ ಗಾಂಧಿ ತಂದೆಯ ಹಂತಕರ ಸಿಂಪಥೈಸರ್ಸ್ಗಳ ಜೊತೆ ನಿಂತಿದ್ದಾರೆ. ಜೊತೆಗೆ ವಿಜಯ್ ಸರ್ಕಾರದಲ್ಲಿ VCK ಅಂತಕ್ಕಂಥ ಪಕ್ಷ ಬೆಂಬಲ ಕೊಟ್ಟಿದೆ. ಈ VCK ಅಂದರೆ ವೆಡುತಲೈ ಚಿರುತೈಗಲ್ ಕಚ್ಚಿ. ಇದರ ಫೌಂಡರು ತೊಲ್ ತಿರುಮಾವಲವನ್. ಈತ ಕಟ್ಟರ್ LTT, ಕಟ್ಟರ್ ಪ್ರಭಾಕರನ್ನ ಶಿಷ್ಯ. ಪ್ರಭಾಕರನನ್ನ LTTನ ಪೂಜೆ ಮಾಡ್ತಿದ್ದಂಥವನು. ಇವತ್ತು ಕೂಡ ಅವನ ಕಂಪ್ಲೀಟ್ ವಿಚಾರಗಳು, ಪಕ್ಷದ ವಿಚಾರಧಾರೆಗಳು LTTಯ ವಿಚಾರಧಾರೆಗಳೇ. ಅಂದರೆ ರಾಹುಲ್ ಗಾಂಧಿಯ ತಂದೆಯ ಹಂತಕರ ವಿಚಾರಧಾರೆಗಳೇ. ಇವತ್ತು VCK ಪೂಜೆ ಮಾಡೋದು, VCKಯ ಪರಮೋಚ್ಚ ಏನು ದೇವತೆ ಯಾರು ಅಂತ ಹೇಳಿದ್ರೆ LTTಯ ಪ್ರಭಾಕರನ್. ಅಂಥವ್ರ ಜೊತೆ ಸೇರ್ಕೊಂಡು ಇವತ್ತು ಸರ್ಕಾರ ಮಾಡಿದಾರಲ್ಲ ರಾಹುಲ್ ಗಾಂಧಿ. ಮಾನ ಮರ್ಯಾದೆ ಇದೆಯೇನ್ರಿ? ಮಾನ ಮರ್ಯಾದೆ ಇದೆಯಾ? ಒಂದು ಅಧಿಕಾರಕ್ಕೋಸ್ಕರ ಈ ಮಟ್ಟಿಗೆ ಕೇಳಿಬೇಕಾ? ನೋಡಿ, ದುರಂತ ಏನು ಅಂತ ಹೇಳಿದ್ರೆ, ಇನ್ನು 3 ದಿವಸ ಕಳೆದ್ರೆ, ಅಂದರೆ ಮೇ 18ಕ್ಕೆ ಪ್ರಭಾಕರನ್ 2009ರಲ್ಲಿ ಪ್ರಭಾಕರನ್ ಹತ್ಯೆ ಆಗುತ್ತೆ. ಇದೇ ಮೇ 21ನೇ ತಾರೀಕು 1991ರಲ್ಲಿ ರಾಜೀವ್ ಗಾಂಧಿಯ ಹತ್ಯೆಯಾಗಿದ್ದು. ರಾಜೀವ್ ಗಾಂಧಿಯ ಪುಣ್ಯತಿಥಿನೂ ಕೂಡ ಇನ್ನು 2-3 ದಿವಸದಲ್ಲಿರುತ್ತೆ. ಮೇ 18ಕ್ಕೆ ಜ್ಞಾಪಕನೇ ಬರಲಿಲ್ವಾ ರಾಹುಲ್ ಗಾಂಧಿಗೆ? ಜ್ಞಾಪಕನೇ ಬರಲಿಲ್ವಾ ಸೋನಿಯಾ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿಗೆ? ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದಾಗ ಪೀಸ್ ಕೀಪಿಂಗ್ ಫೋರ್ಸ್ನ ಕಳಿಸಿದ್ರು LTTಯನ್ನು ಸದ್ದಡಗಿಸೋದಕ್ಕೆ ಅಲ್ಲಿ ಶ್ರೀಲಂಕನ್ ಆರ್ಮಿ ಜೊತೆಗೆ. ಆ ಸಿಟ್ಟು LTTಗೆ ಭಾಳ ಇತ್ತು. 1991ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಸುದ್ದಿ ಇದ್ದಾಗ, ಮತ್ತೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂತಹ ವಾತಾವರಣ ಇದ್ದಾಗ ಪ್ರಭಾಕರನ್ಗೆ ಅನ್ನಿಸ್ತು, ರಾಜೀವ್ ಗಾಂಧಿ ಮತ್ತೆ ಪ್ರಧಾನಮಂತ್ರಿ ಆದರೆ ನಮ್ಮನ್ನು ಉಳಿಯೋಕೆ ಬಿಡೋದಿಲ್ಲ ಅಂತ ಹೇಳಿ. ಅದು ರಾಜೀವ್ ಗಾಂಧಿ ಮಾಡಿದ್ದು ಸರಿನಾ, ದೊಡ್ಡ ಎಡವಟ್ಟ? ಅದು ಇವತ್ತು ಕೂಡ ಚರ್ಚೆಯ ವಿಷಯ. ಆದರೆ ಪ್ರಭಾಕರನ್ಗೆ ಯಾವತ್ತು ಅನ್ನಿಸ್ತು, ರಾಜೀವ್ ಗಾಂಧಿ ಬಂದರೆ ನಮ್ಗೆ ಉಳಬಾಲಿಲ್ಲ ಅಂತೇಳಿ. ಅದಕ್ಕೋಸ್ಕರನೇ ಶ್ರೀಪೆರಂಬೂರಲ್ಲಿ, ನಿಮ್ಗೆ ಅದೆಲ್ಲ ಕತೆ ಗೊತ್ತು, ಶಿವರಾಜ್ ಇದ್ದ, ಧನು ಇದ್ದರು, ಹ್ಯೂಮನ್ ಬಾಂಬು, ನಳಿನಿ, ಇದೆಲ್ಲ ಒಂದು ಗ್ಯಾಂಗು. ಶ್ರೀಪೆರಂಬೂರಲ್ಲಿ ಮೇ 21ನೇ ತಾರೀಕು 1991ರಲ್ಲಿ ರಾಜೀವ್ ಗಾಂಧಿನ ಹ್ಯೂಮನ್ ಬಾಂಬ್ ಮುಖಾಂತರ ಎಕ್ಸ್ಪ್ಲೋರ್ಡ್ ಆಗಿ ಉಡಾಯಿಸಿಕೊಂಡ್ರು. ಆಗ ಇದ್ದಿದ್ದು ಕರುಣಾನಿಧಿಯ ಸರ್ಕಾರ, DMK ಸರ್ಕಾರ. ಕರುಣಾನಿಧಿ ಮುಖ್ಯಮಂತ್ರಿ ಆಗಿದ್ರು. ಕೇಂದ್ರದ ಕಾಂಗ್ರೆಸ್ ಸರ್ಕಾರ DMKನ ವಜಾ ಮಾಡ್ತು ಅವಾಗ. ಯಾಕೆ ಅಂತ ಹೇಳಿದ್ರೆ DMK LTTಯ ಸಿಂಪಥೈಸರ್ ಅಂತ ಹೇಳಿ. ಆವತ್ತಿದ್ದಂತಹ ರೋಷಾವೇಶ ಕೆಲವೇ ದಿನಗಳಲ್ಲಿ ಮಾಯ ಆಗೋಯ್ತು. ಯಾವ DMK LTTಯ ಕಂಪ್ಲೀಟ್ ಸಪೋರ್ಟರ್ ಆಗಿತ್ತು, ಅದೇ DMK ಜೊತೆ ಅಲಯನ್ಸ್ ಮಾಡಿಕೊಂಡು ಇವರು ಸರ್ಕಾರಗಳು ಮಾಡ್ಕೊಂಬಂದ್ರು ಆವತ್ತಿಂದನೂ. ಅದಾದ ಮೇಲೆ ಅಧಿಕಾರದ ಹಪಾಹಪಿಗೆ ಅಲ್ಲಿ ಜೈಲಲ್ಲಿದ್ದಂಥ ಹಂತಕರಿಗೆ ಕ್ಷಮಾಪಣೆ ಕೊಡಬೇಕು ಅಂತೇಳಿ ಇದೇ
ತಾಯಿ ಮಕ್ಕಳು ಓವರ್ ಆ್ಯಕ್ಷನ್ ಪೋಸ್ಟ್ ಕೊಟ್ಟರು, ಕ್ಷಮಾಪಣೆ ಕೊಟ್ಬಿಡಿ ನಮ್ಮ ತಂದೆ ಹಂತಕರಿಗೆ ಅಂತೇಳಿ. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಹೇಳಿದ್ರೆ ನನ್ನ ಗಂಡನ ಹಂತಕರಿಗೆ ಕ್ಷಮಾಪಣೆ ಕೊಡಿ ಅಂತೇಳಿ. ನಾಟಕ ಯಾಕೆ ನಾಟಕ ಅಂತ ಹೇಳಿದ್ರೆ ಅವತ್ತು ಕೂಡ ಆ ಸಿಂಪತೈಸರ್ಸ್ ತಮಿಳರ ಒಟ್ಟಿಗೆಗೋಸ್ಕರ. ಇವತ್ತು ಇದೇ ಅವರ ತಂದೆಯ ಹಂತಕರ ಜೊತೆ ನಿಂತ್ಕೊಂಡು ಸರ್ಕಾರ ಮಾಡಿದ್ದಾರೆ. ಎರಡು ಮಂತ್ರಿಗೆ ಈ ರೀತಿ 3 ಬಿಡಬೇಕೇನ್ರಿ? ನರೇಂದ್ರ ಮೋದಿ ಅವರಿಗೆ ಹೇಳ್ತಾರೆ ನರೇಂದರ್ ಸರೆಂಡರ್ ಅಂತೇಳಿ. ಯಾರು ಸರೆಂಡರ್ ಆಗಿರೋದು? 2 ಮಂತ್ರಿಗಿರಿಗೆ ಇಡೀ ಅಲಯನ್ಸ್ನ ಅಸ್ತಿತ್ವಕ್ಕೆ ಬೆಂಕಿ ಇಟ್ಟರು. 2 ಮಂತ್ರಿಗಿರಿಗೆ ತನ್ನ ತಂದೆಯ ಹಂತಕರ ಜೊತೆ ಕೈ ಜೋಡಿಸಿದ್ರು. 2 ಮಂತ್ರಿಗಿರಿಗೆ ರೀ. ಈ ಕಾಂಗ್ರೆಸ್ಸಿಗೆ ಭವಿಷ್ಯ ಇದೆ ಅನ್ಸುತ್ತಾ? ತತ್ವ ಇಲ್ಲ, ಸಿದ್ಧಾಂತ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಅಟ್ಲೀಸ್ಟ್ ಆತ್ಮಗೌರವ ಬೇಡವಾ? ಧಿಕ್ಕಾರ ಇಂಥ ಪಕ್ಷಕ್ಕೆ, ಧಿಕ್ಕಾರ ಇಂಥ ಲೀಡರ್ಶಿಪ್ಗೆ. ನಮಸ್ಕಾರ.